ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ವಾರದ ಕ್ಯಾಪ್ಟನ್ ಯಾರು, ಉತ್ತಮ ಯಾರು, ಕಳಪೆ ಯಾರು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸಿರಿ ಮ್ಯಾಮ್ ಕೊಟ್ಟಿರೋ ಸ್ಪೆಷಲ್ ಪವರಲ್ಲಿ ಸಂಗೀತ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದರು. ಅದರಲ್ಲಿ ಫೈನಲ್ ಆಗಿ 4 ಜನ ಸೆಲೆಕ್ಟ್ ಆಗಿದ್ದರು. ನಿನ್ನೆ ಎಪಿಸೋಡಲ್ಲಿ ತೋರಿಸಿದ್ರು ಬಿಗ್ ಬಾಸು. ಅದರಲ್ಲಿ ವಿನಯ್, ಕಾರ್ತಿಕ್, ತುಕಾಲಿ ಸಂತೋಷ್ ಮತ್ತು ಸಂಗೀತ ಅವರು ಸೆಲೆಕ್ಟ್ ಆಗಿದ್ದರು. ಅದರಲ್ಲಿ ಸಂಗೀತ ಅವ್ರ ಪವರ್ ಇದ್ದಿದ್ದರಿಂದ ಬಿಗ್ ಬಾಸ್ ಹೇಳ್ತಾರೆ, ಸಂಗೀತ ನಿಮಗೆ ಕ್ಯಾಪ್ಟನ್ಸಿ ಟಾಸ್ಕ್ ಇಬ್ಬರೂ ಆಡೋದು ಬೇಡ, ಅವ್ರನ್ನ ತೆಗೆದಾಕಿ ಅಂತ ಹೇಳ್ತಾರೆ. ರೀಸನ್ ಹೇಳಿ ಅಂತ ಹೇಳ್ತಾರೆ. ಆವಾಗ ಸಂಗೀತ ಅವರು ಕಾರ್ತಿಕ್ ಮತ್ತು ವಿನಯ್ ಅವ್ರನ್ನ ಹೊರಗಿಡ್ತಾರೆ. ಇವಾಗ ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿರೋದು ತುಕಾಲಿ ಸಂತೋಷ್ ಅವರು ಮತ್ತು ಸಂಗೀತ ಅವರು. ಅದರಲ್ಲಿ ಫೈನಲ್ ಆಗಿ ಸಂಗೀತ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಈ ವಾರದ 13ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರೋದು ಸಂಗೀತ. ನೆಕ್ಸ್ಟು ಉತ್ತಮ ಈ ವಾರ ಕಾರ್ತಿಕ್ ಕೊಟ್ಟಿದ್ದಾರೆ, ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 6 ಲಕ್ಷ ಅವರು ಒಬ್ಬರಿಂದನೇ ಸಿಕ್ಕಿದೆ ಮನೆಗೆ. ಅದರಿಂದ ತುಂಬ ಚೆನ್ನಾಗಿ ಎಲ್ಲ ಇದರಲ್ಲೂ ಗೇಮ್ಸಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಉತ್ತಮ ಕಾರ್ತಿಕಿಗೆ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಕಳಪೆ ಬಂದು ಮೈಕಲ್ ಅವ್ರಿಗೆ ಸಿಕ್ಕಿದೆ, ಯಾಕಂದರೆ ಅವರು ತನಿಷಾ ಅವರು ಕ್ಯಾಪ್ಟನ್ ಆಗಿದ್ದಾಗ ತುಂಬ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದರು ಮತ್ತು ರೂಲ್ಸ್ ಫಾಲೋ ಮಾಡ್ತಿರಲಿಲ್ಲ, ಕ್ಯಾಪ್ಟನ್ಸಿಗೆ ಮರ್ಯಾದೆ ಕೊಡ್ತಿರಲಿಲ್ಲ. ಹಾಗಾಗಿ ಈ ವಾರದ ಕಳಪೆ ಮೈಕಲ್ ಅವರಾಗಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.